ಶಾಲೆಯ ವಿದ್ಯಾರ್ಥಿನಿಯರು ಆಗಮಿಸುತ್ತಿದ್ದಾರೆ. ಅವರನ್ನು ನಾವು ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸೋಣ. ಕಾರ್ಯಕ್ರಮಕ್ಕೆ ಇದರಲ್ಲಿ ಅತ್ಯಂತ ಪವಿತ್ರ ಹಾಗೂ ಮಂಗಳಕರವಾದ ದೀಪದ ಬೆಳಗಲು ನಮ್ಮ ಶಾಲೆಯ ಅಧ್ಯಕ್ಷರಾದ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ. ಆದ್ದರಿಂದ ಇದಕ್ಕೆ ಮಕರ ಸಂಕ್ರಾಂತಿ ಎಂಬ ಹೆಸರು ಕೂಡ ಬಂದಿದೆ. ಮಕರ ಸಂಕ್ರಾಂತಿ ಹೊಸ ಬೆಳೆಯ ಆಗಮನವನ್ನು ಸೂಚಿಸುವ ಕೃಷಿ ಹಬ್ಬವಾಗಿದ್ದು, ರೈತರು ತಮ್ಮ ಶ್ರಮಕ್ಕೆ ಫಲ ಸಿಗುವುದಕ್ಕಾಗಿ ಸೂರ್ಯದೇವನಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ. ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಹಾಗೂ ಉಪಸ್ಥಿತರಿರತಕ್ಕಂಥ ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ನೀವು ಈಗಾಗಲೇ ನಿನ್ನೆ ದಿವಸ ಸಂಕ್ರಾಂತಿ ಹಬ್ಬ ನಿಮ್ಮ ಹಳ್ಳಿಗಳಲ್ಲಿ ಸಾಕಷ್ಟು ಜನ ಆಚರಿಸ್ತಿರ್ತೀರ. ಕೆಲವು ಹಳ್ಳಿಗಳಲ್ಲಿ ಇಂಥ ದಿವಸ ಆಚರಿಸ್ಬೇಕು ಅಂತ ಇರ್ತಾರೆ, ಹಾಗಾಗಿ ಕೆಲವರು ಆಚರಿಸ್ತಿರಲ್ಲ, ಮುಂದಿನ ದಿನಗಳೆಲ್ಲ ಆಚರಿಸ್ತಾರೆ. ಈ ಹಬ್ಬದಲ್ಲಿ ಏನು ಮಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತು. ಈ ಹಬ್ಬ ಪ್ರಮುಖವಾಗಿ ಸುಗ್ಗಿ ಹಬ್ಬ ಅಂತ. ಈಗ ಸುಗ್ಗಿ ಕಾಲ, ಎಲ್ಲ ರಾಗಿ, ಭತ್ತ, ಕಡಲೆಕಾಯಿ, ಗೆಣಸು ಇದೆಲ್ಲ ಬಂದಿರ್ತದೆ. ಕಪ್ಪು ಎಲ್ಲ ಮೊದಲೇ ಇರುತ್ತೆ. ಈ ಒಂದು ವರ್ಷವೆಲ್ಲ ಶ್ರಮಪಟ್ಟು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ರಾಶಿ ಒಕ್ಕಣೆ ಮಾಡಿ ಅದನ್ನು ರಾಶಿ ಮಾಡಿ ಮನೆಗೆ ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ತುಂಬ ಸಂತೋಷದಿಂದ ಇದನ್ನು ಎಲ್ಲ ಕಡೆ ಆಚರಿಸ್ತಾರೆ. ನಮಸ್ಕಾರ. ಇಂದು ನಾವು ಸುಗ್ಗಿ ಹಬ್ಬ ಆಚರಿಸುತ್ತಿದ್ದೇವೆ. ಉತ್ತರಾಯಣದ ಸಂಕ್ರಾಂತಿ ಹಬ್ಬದ ಬಗ್ಗೆ ಮಾತನಾಡುತ್ತಿದ್ದೇವೆ. ಇದು ಸೂರ್ಯನನ್ನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವುದನ್ನು ಸೂಚಿಸುತ್ತದೆ. ಕರ್ನಾಟಕದಲ್ಲಿ ನಾವು ಎಳ್ಳು, ಬೆಲ್ಲ ಹಂಚಿ ಹೊಸ ಬಟ್ಟೆ ಧರಿಸಿ ಸಂಬಂಧಿಕರ ಮನೆಗೆ ಹೋಗಿ ಹಬ್ಬವನ್ನು ಸಂಭ್ರಮಿಸುತ್ತೇವೆ. But what is startup? Simple words is startup is when someone takes a new creative idea and turns into a business to solve a problem. For example, ಸಂಕ್ರಾಂತಿ ಬಂತು
ಮನಸ್ಸಲ್ಲಿ ಮನಸ್ಸು ಹತ್ತಿರಾಯಿತು ಮಾತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏಕಿದೆ ನಾಚಿ ನಾಚಿ ನನ್ನ ಕರೆದ ಹೂಗೆತ್ತ ಚಂದಾನೆ ಕಾಡಿ ಬೇಡಿ ನನ್ನ ಕೂಡಿ ಬಾಗಲಿಗೆ ನನಗೆ ಒಲಿದ ಸಿರಿಯು ನೀನು ಕಡಬಳ್ಳಿಗೆ ಕೊಡುಗೋಲಿಂದರು ನಗುತ್ತಾಳೆ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ಈ ಸುದ್ದಿ ತಂದವಳಾರಮ್ಮ ಈ ಬುದ್ಧಿ ತಂದವಳಾರಮ್ಮ ಈ ಅಂಬಲಿ ತಂದವಳಾರಮ್ಮ ಈ ರೋಜುಡಿ ತಂದವಳಾರಮ್ಮ ರಾಶಿ ಮಾಡುವ ಇವರದೇನು ಕರುಣೆ ಪ್ರೀತಿಯ ನಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ಅವರು ಆನಂದಿಸುವಂತಹ ದಿನ, ಅದಕ್ಕೋಸ್ಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಮತ್ತೆ ರಾಸುಗಳು ಅಷ್ಟೇ, ಅಂದ್ರೆ ಹಸುಗಳು ಮತ್ತೆ ಕರುಗಳೆಲ್ಲ ಇರ್ತವಲ್ವ, ಅವು ಸಹ ವರ್ಷ ಪೂರ್ತಿ ಕಷ್ಟಪಟ್ಟಿರ್ತವೆ. ಅವಕ್ಕೊಂದು ದಿನ ಖುಷಿ ಪಡ್ಬೇಕಲ್ವ ನಾವು, ವರ್ಷ ಪೂರ್ತಿ ಕಷ್ಟಪಟ್ಟಿರ್ತೇವೆ. ಅವಕ್ಕೊಂದು ದಿನ ರೆಸ್ಟ್ ಮಾಡಿ